ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾವು ಸೆಕೆಂಡ್ PUCಯ ಮೊದಲನೇ ಪಾಠ ಆಗಿರುವಂತಹ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಸೊ ಇಷ್ಟರವರೆಗೆ ಸಣ್ಣ ಕ್ಲಾಸ್ನಿಂದ ಓದ್ಕೊಂಡ ಪ್ರಕಾರ ಸೆಕ್ಷುವಲ್ ರಿಪ್ರೊಡಕ್ಷನ್ ಒಂದು ಸ್ಪೆಷಾಲಿಟಿಯನ್ನು ಹೊಂದಿದೆ. ಏನಂದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ 2 ಗ್ಯಾಮೀಟ್ಸನ್ನು ಪ್ರೊಡ್ಯೂಸ್ ಮಾಡಲಾಗ್ತದೆ. ಒಂದು ಮೇಲ್ ಗ್ಯಾಮಿಟ್, ಒಂದು ಫೀಮೇಲ್ ಗ್ಯಾಮಿಟ್. ಈ 2 ಮೇಲ್ ಗ್ಯಾಮಿಟ್ ಮತ್ತು ಫೀಮೇಲ್ ಗ್ಯಾಮಿಟನ್ನು ಫ್ಯೂಸ್ ಮಾಡಿದಾಗ ನಮಗೆ ಝೈಗೋಟ್ ಸಿಗ್ತದೆ. ಇದೇ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ನ ಬೇಸಿಕ್ ಫ್ರೇಮ್ವರ್ಕ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಹ್ಯೂಮನ್ಸ್ನಲ್ಲೂ ಆಗ್ತದೆ, ಫ್ಲವರ್ಸ್ನಲ್ಲೂ ಅಂದರೆ ಆಂಜಿಯೋಸ್ಪರ್ಮ್ಸ್ನಲ್ಲೂ ಆಗ್ತದೆ. ಆದರೆ ಈ ಪಾಠದಲ್ಲಿ ನಾವು ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಹೇಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತದೆ ಅಂತ ಹೇಳಿ ಓದಲಿಕ್ಕಿದ್ದೇವೆ. ಇದೇ ಪಾಠಕ್ಕೆ 2023 ಮತ್ತು 2024 ಬ್ಯಾಚ್ನ ಸ್ಟೂಡೆಂಟ್ಸ್ಗಳಿಗೆ 11 ಮಾರ್ಕ್ಸ್ ವೆಯ್ಟೇಜಿಗಿತ್ತು. ಸೊ ಸ್ಟಾರ್ಟ್ ಮಾಡುವ. ಇದರಲ್ಲಿ ಫಸ್ಟ್ ನೀವು ಫ್ಲವರ್ದು ಸ್ಟ್ರಕ್ಚರ್ಸನ್ನು ಓದ್ಕೊಳ್ಬೇಕಾಗ್ತದೆ. ಯಾಕಂದರೆ ಫ್ಲವರ್ಸ್ನಲ್ಲಿಯೇ ಈ ಆಂಜಿಯೋಸ್ಪರ್ಮ್ಸ್ಗಳ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳಿರ್ತವೆ. ಸೊ ಇದಿಷ್ಟು ಪಾರ್ಟ್ಗಳು ಒಂದು ಫ್ಲವರ್ನಲ್ಲಿರ್ತದೆ. ಫಸ್ಟ್ ಈ ಪಾರ್ಟನ್ನು ನೋಡಿದರೆ ಇದನ್ನು ಸ್ಟಾಕ್ ಅಂತ ಹೇಳ್ತೇವೆ. ಇದನ್ನು ಸೆಪಲ್ಸ್ ಅಂತ ಹೇಳ್ತೇವೆ. ಈ ಸೆಪಲ್ಸ್ ಫ್ಲವರ್ ಬಡ್ ಸ್ಟೇಜ್ನಲ್ಲಿರುವಾಗ ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡ್ತದೆ. ಈ ಕಲರ್ಫುಲ್ ಪಾರ್ಟ್ಸ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಏನಂದರೆ ಕಲರ್ಫುಲ್ ಆಗಿರುವಂಥದ್ದು ಇನ್ಸೆಕ್ಟನ್ನು ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ಅದನ್ನು ಪೆಟಲ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸ್ಟೆಮನ್ಸ್. ಇವುಗಳನ್ನು ಸ್ಟೆಮನ್ಸ್ ಅಂತ ಕರಿತೇವೆ. ಸ್ಟೆಮನಲ್ಲಿ 2 ಪಾರ್ಟ್ ಉಂಟು, ಆಂಥರ್ ಮತ್ತು ಫಿಲಮೆಂಟ್. ಈ ಸ್ಟೆಮನ್ಸ್ಗಳ ಗುಂಪಿಗೆ ಆಂಡ್ರೋಜಿಯಂ ಅಂತ ಕರಿತೇವೆ. ನೆಕ್ಸ್ಟ್ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಈ ಕಂಪ್ಲೀಟ್ ಸ್ಟ್ರಕ್ಚರನ್ನು ಪಿಸ್ಟಿಲ್ ಅಂತ ಕರಿತೇವೆ. ಈ ಪಿಸ್ಟಿಲ್ನಲ್ಲಿ ಕೂಡ 3 ಪಾರ್ಟ್ ಉಂಟು. ಈ ಪಾರ್ಟನ್ನು ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ ಅಂತ ಕರಿತೇವೆ. ಈ ಎಲ್ಲ ಪಾರ್ಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ನಾವೀಗ ಓದ್ಕೊಳ್ಳಿಕ್ಕಿದ್ದೇವೆ. ಮತ್ತು ಇಲ್ಲಿ ಒಂದು ಪಾರ್ಟ್ ಉಂಟು, ಏನಂದರೆ ಥೆಲಾಮಸ್. ಈ ಥೆಲಾಮಸ್ನ ಮೇಲೆಯೇ ಪಿಸ್ಟಿಲ್, ಸ್ಟೆಮನ್, ಪೆಟಲ್ಸ್ ಎಲ್ಲವೂ ಕೂಡ ಇರುವಂಥದ್ದು. ಸೊ ಈಗ ಫ್ಲವರ್ದು ಪಾರ್ಟ್ಸ್ ಆದ ನಂತರ ಈಗ ನಾವು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ಇನ್ನೂ ಹೆಚ್ಚಾಗಿ ಓದ್ಕೊಳ್ಳುವ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಫ್ಲವರ್ದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಈ ಡಯಾಗ್ರಾಮನ್ನು ಕೇಳುವಂಥ ಚಾನ್ಸಸ್ ಬಹಳ ಕಮ್ಮಿ, ಆದರೆ ಕೇಳುವುದೇ ಇಲ್ಲ ಅಂತಲ್ಲ. ಸೊ ಓದ್ಕೊಳ್ಬಹುದು. ಈಗ ಒಮ್ಮೆ NCERTಯನ್ನು ಓದ್ಕೊಳ್ಳೋದಾದರೆ ಈ ಲೈನ್ಸ್ಗಳಲ್ಲಿ ಏನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳಿಲ್ಲ. ಸೊ ಇಲ್ಲಿ ಒಂದು ಪಾಯಿಂಟ್ ಉಂಟು, ಏನಂದರೆ ಫ್ಲವರಿಂಗ್ ಪ್ಲಾಂಟ್ಸ್ ಶೋ ಸೆಕ್ಷುವಲ್ ರಿಪ್ರೊಡಕ್ಷನ್. ದ ಎಂಡ್ ಪ್ರಾಡಕ್ಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ದ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಈಗಷ್ಟೇ ನಾವು ಫ್ಲವರ್ಸ್ನ ಓವರಾಲ್ ಪಾರ್ಟ್ಸ್ಗಳು ಹೇಗಿರ್ತವೆ ಅಂತ ನೋಡಿದ್ದೇವೆ. ಈಗ NCERT ಏನು ಹೇಳ್ತೇವೆ ಅಂತ ನೋಡುವ. ಫ್ಲವರ್ ಎ ಫ್ಯಾಸಿನೇಟಿಂಗ್ ಆರ್ಗನ್ ಆಫ್ ಆಂಜಿಯೋಸ್ಪರ್ಮ್ಸ್. ಈ ಪ್ಯಾರಾಗ್ರಾಫ್ನಲ್ಲಿ ಅಂಥದ್ದೇನು ಮೇನ್ ಪಾಯಿಂಟ್ಸ್ ಇಲ್ಲ. ಇಂಡೈರೆಕ್ಟ್ ಆಗಿ ಪ್ರೀ ಫರ್ಟಿಲೈಸೇಷನಿಂದ ನಾವು ಸ್ಟಾರ್ಟ್ ಮಾಡಬೇಕು. ಪ್ರೀ ಫರ್ಟಿಲೈಸೇಷನ್ ಅಂದರೆ ಮೇಲ್ ಮತ್ತು ಫಿಮೇಲ್ ಗ್ಯಾಮಿಟ್ಗಳು ಫ್ಯೂಸ್ ಆಗುವ ಮುಂಚೆ ನಡೆಯುವಂತಹ ಇವೆಂಟ್ಸ್ ಯಾವುದು? ಪ್ರೀ ಫರ್ಟಿಲೈಸೇಷನಲ್ಲಿ ಮೊದಲನೇ ಇವೆಂಟ್ ಏನಂದರೆ several hormonal and structural changes are initiated which lead to the differentiation and further development of the floral primordium. ಅಂದರೆ ಪ್ಲ್ಯಾಂಟ್ನಲ್ಲಿ ಕೆಲವು ಹಾರ್ಮೋನಲ್ ಚೇಂಜಸ್ ಬರ್ತದೆ ಮತ್ತು ಸ್ಟ್ರಕ್ಚರಲ್ ಚೇಂಜಸ್, ನೋಡಲಿಕ್ಕೆ ಅದರ ಅಪಿಯರೆನ್ಸ್ನಲ್ಲಿ ಬೇರೆ ಬೇರೆ ಚೇಂಜಸ್ ಬರ್ತದೆ. ಸೆಕೆಂಡ್ ಇವೆಂಟ್ ಏನಂದರೆ ಇನ್ಫ್ಲೋರೆಸೆನ್ಸ್ ಆರ್ ಫಾರ್ಮ್ಡ್ ವಿಚ್ ಬೇರ್ ದಿ ಫ್ಲೋರಲ್ ಬಡ್ಸ್ ಆ್ಯಂಡ್ ದೆನ್ ದಿ ಫ್ಲವರ್ಸ್. ಇನ್ಫ್ಲೋರೆಸೆನ್ಸ್ ಅಂದರೆ ಇಲ್ಲಿ ಹೂಗೊಂಚಲು ಅಂತ ಅರ್ಥ. ಥರ್ಡ್ ಪ್ರೊಸೆಸ್ ಆಗುವಂಥದ್ದು ಇನ್ ದಿ ಫ್ಲವರ್ ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್, ದ ಆಂಡ್ರೋಜಿಯಮ್ ಆ್ಯಂಡ್ ದ ಗೈನೋಜಿಯಮ್ ಡಿಫ್ರೆನ್ಶಿಯೇಟ್ ಆ್ಯಂಡ್ ಡೆವಲಪ್. ಅಂದರೆ ಮೇಲ್ ಮತ್ತು ಫೀಮೇಲ್ ಪಾರ್ಟ್ಗಳಾದಂತಹ ಆಂಡ್ರೋಜಿಯಮ್ ಮತ್ತು ಗೈನೋಜಿಯಮ್ 2 ಸ್ಟ್ರಕ್ಚರ್ಸ್ ಕೂಡ ಡಿಫ್ರೆನ್ಶಿಯೇಟ್ ಮತ್ತು ಡೆವಲಪ್ಮೆಂಟ್ ಆಗ್ತದೆ. ಇದು ಎರಡರದ್ದು ಅರ್ಥ ಕೂಡ ಸೇಮ್, ಏನಂದರೆ ಡೆವಲಪ್ಮೆಂಟ್ ಆಗ್ತವೆ. ಇಲ್ಲೇ ಕೆಳಗೆ ಉಂಟು ಲೈನ್. ಆಂಡ್ರೋಜಿಯಮ್ ಕನ್ಸಿಸ್ಟ್ಸ್ ಆಫ್ ಎ ವೋರ್ಲ್ ಆಫ್ ಸ್ಟೆಮನ್ಸ್, ಅಂದರೆ ಒಂದು ಗುಂಪು ಅಂತ ಹೇಳ್ಬೋದು.
representing the male reproductive organ and gynosium represents the female reproductive organ. So male reproductive organ ಯಾವುದು ಫ್ಲವರ್ಸ್ನಲ್ಲಿ? ಸ್ಟೆಮನ್ಸ್. ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಯಾವುದು? ಗೈನೋಜಿಯಮ್. ಈಗ ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇಟ್ ಕನ್ಸಿಸ್ಟ್ಸ್ ಆಫ್ 2 parts, ದಟ್ ಈಸ್ ಫಿಲಮೆಂಟ್ ಆ್ಯಂಡ್ ಆ್ಯಂಥರ್. ಫಿಲಮೆಂಟ್ ಅಂದರೆ ನೋಡ್ಲಿಕ್ಕೆ ಹೇಗಿರ್ತವೆ? ಲಾಂಗ್ ಮತ್ತು ಸ್ಲೆಂಡರ್ ಆಗಿರ್ತವೆ. ಲಾಂಗ್ ಆ್ಯಂಡ್ ಸ್ಲೆಂಡರ್ ಅಂದರೆ ಉದ್ದವಾಗಿಯೂ ಸಪೂರ ಅಥವಾ ತೆಳ್ಳಗಾಗಿರ್ತವೆ. ಆ್ಯಂಡ್ ದ ಟರ್ಮಿನಲ್ ಜನರಲಿ ಬೈಲೋಬಡ್ ಸ್ಟ್ರಕ್ಚರ್ ಕಾಲ್ಡ್ ದಿ ಆ್ಯಂಥರ್. ಅಂದರೆ ಆ್ಯಂಥರ್ ಬೈಲೋಬಡ್ ಸ್ಟ್ರಕ್ಚರ್ ಆಗಿರ್ತವೆ. ಅಂದರೆ 2 ಲೋಬುಗಳಿರ್ತವೆ. ಬೈ ಅಂದರೆ 2 ಅಂತ ಅರ್ಥ. ಬೈಲೋಬಡ್ ಅಂದರೆ 2 ಲೋಬ್ ಇರುವಂತಹ ಸ್ಟ್ರಕ್ಚರ್. ಹಾಗಾದರೆ ಆ್ಯಂಥರ್ 2 ಲೋಬನ್ನು ಹೊಂದಿರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇದು ಸ್ಟೆಮನ್, ಇದು ಆ್ಯಂಥರ್. ಈ ಆ್ಯಂಥರ್ ಬೈಲೋಬಡ್ ಅಂದರೆ 2 ಲೋಬ್ಗಳಿರ್ತವೆ. ಈ 2 ಲೋಬ್ಗಳಲ್ಲಿ 2 ಥೀಕಾಗಳಿರ್ತವೆ. ಥೀಕಾ ಅಂದರೆ ಕಂಪಾರ್ಟ್ಮೆಂಟ್ನ ಹಾಗೆ ಹೇಳ್ಬೋದು. ಈಗ 2 ಲೋಬನ್ನು ಮೇಲಿನಿಂದ ನೋಡೋದಾದರೆ, ಈ 2 ಲೋಬ್ನಲ್ಲಿ 2 ಥೀಕಾ ಇರ್ತದೆ. 2 ಥೀಕಾಗಳು. ಈ 2 ಥೀಕಾ ಇರುವುದಕ್ಕೆ ಡೈಥೀಕಸ್ ಅಂತ ಕರಿತೇವೆ ನಾವು. ಈಗಿದೆ ಬೈಲೋಬ್ಡ್ ಆ್ಯಂಥರನ್ನು ನಾವು ಮೇಲೆ ಟ್ರಾನ್ಸ್ಫರ್ ಸೆಕ್ಷನಲ್ಲಿ ನೋಡೋದಾದರೆ 4 ಥೀಕಗಳಿರ್ತವೆ. 1 2 3 4 ಅಂದರೆ 4 ಕಂಪಾರ್ಟ್ಮೆಂಟ್ಸ್ ಉಂಟು. ಈ 4 ಕಂಪಾರ್ಟ್ಮೆಂಟ್ನಲ್ಲಿ ಒಂದೊಂದು ಬ್ಯಾಗ್ ಸ್ಟ್ರಕ್ಚರ್ ಟೈಪ್ ಇರ್ತದೆ. ಆ ಬ್ಯಾಗ್ ಸ್ಟ್ರಕ್ಚರ್ ಟೈಪ್ ಇರುವುದನ್ನು ಮೈಕ್ರೋಸ್ಪೊರಾಂಜಿಯಮ್ ಅಂತ ಕರಿತೇವೆ. ಮೈಕ್ರೋಸ್ಪೊರಾಂಜಿಯಮ್. ಈ ಮೈಕ್ರೋಸ್ಪೊರಾಂಜಿಯಮ್ ಕೇವಲ ಇಲ್ಲಿ ಮಾತ್ರ ಇಲ್ಲ, ಅದು ಕೆಳಗಡೆ ಕೂಡ ಹೋಗ್ತಾ ಇರ್ತವೆ ಈ ರೀತಿ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ನಾಗೆ. ಈ ಮೈಕ್ರೋಸ್ಪೊರಾಂಜಿಯಮ್ ಡೆವಲಪ್ ಆಗಿ ಪೋಲನ್ ಸ್ಯಾಕ್ಗಳನ್ನು ಫಾರ್ಮ್ ಮಾಡ್ತದೆ. ಈ ಮೈಕ್ರೋಸ್ಪೊರಾಂಜಿಯಮ್ನ ಒಳಗೆ ಒಂದು ಟಿಶ್ಯೂ ಫಿಲ್ ಆಗಿರ್ತದೆ. ಆ ಟಿಶ್ಯೂದ ಹೆಸರೇನೆಂದರೆ ಸ್ಪೋರೋಜಿನಿಯಸ್ ಟಿಶ್ಯೂ. ಈ ಸ್ಪೋರೋಜಿನಿಯಸ್ ಟಿಶ್ಯೂಯಿಂದಲೇ ನಮ್ಮ ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಹಾಗಾಗಿ ಇವುಗಳನ್ನು ನಾವು ಡೆವಲಪ್ ಆದ ನಂತರ ಪೋಲನ್ ಸ್ಯಾಕ್ಗಳಂತ ಕರೀದು. ಏಕೆಂದರೆ ಇವುಗಳ ಒಳಗೆ ಪೋಲನ್ಗಳು ಪ್ರೊಡ್ಯೂಸ್ ಆಗೋದ್ರಿಂದ ಪೋಲನ್ ಸ್ಯಾಕ್ಗಳು ಅಂತ ಹೇಳಿ ಕರಿತೇವೆ. ಈಗ ಈ ಔಟರ್ ಲೇಯರ್ಗಳನ್ನು ನಾವು ನೋಡೋದಾದರೆ ಇದರಲ್ಲಿ 4 ಲೇಯರ್ಗಳು ಕಾಣಲಿಕ್ಕೆ ಸಿಗ್ತವೆ. ಇದೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಡಯಾಗ್ರಾಮ್. ಇದರಲ್ಲಿ ಮೊದಲ ಲೇಯರನ್ನು ನಾವು ಎಪಿಡರ್ಮಿಸ್ ಅಂತ ಕರಿತೇವೆ. ಅದಕ್ಕಿಂತಲೂ ಇನ್ನೂ ಒಳಗಿರುವಂತಹ ಲೇಯರನ್ನು ಎಂಡೋಥೀಶಿಯಮ್ ಅಂತ ಹೇಳಿ ಕರಿತೇವೆ. ಅದಕ್ಕಿಂತಲೂ ಇನ್ನೂ ಒಳಗಿರುವಂತಹ ಲೇಯರನ್ನು ಮಿಡಿಲ್ ಲೇಯರ್ಸ್ ಅಂತ ಕರಿತೇವೆ. ಇಲ್ಲಿ ಮೈಕ್ರೋಸ್ಪೊರಾಂಜಿಯಮನ್ನು ಸುತ್ತುವರೆದಿರುವಂತಹ ಈ ಸೆಲ್ಸ್ಗಳನ್ನು ಟಪೇಟಮ್ ಅಂತ ಹೇಳಿ ಕರಿತೇವೆ. ಇವುಗಳ ಫಂಕ್ಷನ್ಗಳನ್ನು ನೋಡೋದಾದರೆ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಮತ್ತು ಮಿಡಿಲ್ ಲೇಯರ್ಸ್ಗಳ ಫಂಕ್ಷನ್ ಪ್ರೊಟೆಕ್ಷನ್ ಆಗಿರ್ತದೆ. ಆ ಪೋಲನ್ ಗ್ರೇನ್ಸ್ಗಳನ್ನು ಪ್ರೊಟೆಕ್ಷನ್ ಮಾಡುವಂಥದ್ದು. ಮತ್ತು ಪ್ರೊಟೆಕ್ಷನ್ ಆದ ನಂತರ ಪೋಲನ್ ಗ್ರೇನ್ಸ್ಗಳು ಮೆಚ್ಯೂರ್ ಆದ ನಂತರ ಅವುಗಳನ್ನು ಹೊರಗೆ ಕಳಿಸಬೇಕು. ಆದ್ದರಿಂದ ಡೆಹಿಸೆನ್ಸ್ ಆಫ್ ಆ್ಯಂಥರ್ಗೆ ಹೆಲ್ಪ್ ಮಾಡ್ತಾರೆ. ಡೆಹಿಸೆನ್ಸ್ ಆಫ್ ಆ್ಯಂಥರ್ ಅಂದರೆ ಪೋಲನ್ ಆ್ಯಂಥರ್ನಿಂದ ಹೊರಗೆ ಬರುವಂತಹ ಪ್ರೊಸೆಸ್ಸಿಗೆ ಡೆಹಿಸೆನ್ಸ್ ಆಫ್ ಆ್ಯಂಥರ್ ಅಂತ ಕರಿತೇವೆ. ಆ್ಯಂಥರ್ ಒಡೆದು ಪೋಲನ್ ಗ್ರೇನ್ಸ್ಗಳು ಹೊರಗೆ ಬರುವಂತಹ ಪ್ರೊಸೆಸ್ಸನ್ನು ಡೆಹಿಸೆನ್ಸ್ ಅಂತ ಹೇಳಿ ಕರಿತೇವೆ. ಆ ಪ್ರೊಸೆಸ್ಸಿಗೆ ಇವುಗಳು ಹೆಲ್ಪ್ ಮಾಡ್ತವೆ. ಯಾಕಂದರೆ ಇವುಗಳು ಪೋಲನ್ ಗ್ರೇನ್ಸ್ಗಳನ್ನು ಸುತ್ತುವರೆದಿರ್ತವೆ. ಈಗ ಅವುಗಳು ಬ್ರೇಕ್ ಆದರೆ ಮಾತ್ರ ಪೋಲನ್ ಗ್ರೇನ್ಸ್ಗಳು ಹೊರಗೆ ಬರ್ತವೆ. ಸೊ ಇದು ಪ್ರೊಸೆಸ್ಸಿಗೆ ಈ 3 ಲೇಯರ್ಸ್ಗಳು ಹೆಲ್ಪ್ ಮಾಡ್ತವೆ. ಇನ್ನು ಈ ಟಪೇಟಮ್ದು ಫಂಕ್ಷನ್ ಏನಂದರೆ ಈ ಪೋಲನ್ ಗ್ರೇನ್ಸ್ಗಳಿಗೆ ಫುಡ್ಡನ್ನು ಪ್ರೊವೈಡ್ ಮಾಡುವಂಥದ್ದು, ಅಂದರೆ ನರಿಶ್ಮೆಂಟ್ ಆಫ್ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಈ ಡಯಾಗ್ರಾಮ್ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈ ಡಯಾಗ್ರಾಮ್ ಜೊತೆಗೆ ಈ ಡಯಾಗ್ರಾಮನ್ನು ಕೂಡ ನಾವು ಮಾಡಬೇಕಾಗ್ತದೆ. ಸೇಮ್ ಇದನ್ನೇ ಸೆಲ್ಸ್ನ ಮುಖಾಂತರವಾಗಿ ತೋರಿಸಿದ್ದಾರೆ. ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ಸ್ ಮತ್ತು ಟಪೇಟಮ್. ಈ ಟಪೇಟಮ್ನ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಒಂದು ನ್ಯೂಕ್ಲಿಯಸ್ ಅಲ್ಲ, ತುಂಬ ನ್ಯೂಕ್ಲಿಯಸ್ಗಳಿರ್ತವೆ. ಅದೇ ರೀತಿಯಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಇರ್ತದೆ. ಏಕೆಂದರೆ ಇವುಗಳು ಪೋಲನ್ ಗ್ರೇನ್ಸ್ಗಳಿಗೆ ನರಿಶ್ಮೆಂಟನ್ನು ಪ್ರೊವೈಡ್ ಮಾಡ್ತೇವೆ. ಈಗ ಇದೇ ಟಾಪಿಕ್ನ NCERTಯನ್ನು ನೋಡೋದಾದರೆ ಸ್ಟೆಮನ್, ಮೈಕ್ರೋಸ್ಪೊರಾಂಜಿಯಮ್ ಆ್ಯಂಡ್ ಪೋಲನ್ ಗ್ರೇನ್ಸ್. ಸ್ಟೆಮನ್ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಮೈಕ್ರೋಸ್ಪೊರಾಂಜಿಯಮ್ ಅಂದರೆ ಇವುಗಳು ಡೆವಲಪ್ ಆಗಿಯೇ ಪೋಲನ್ ಸ್ಯಾಕ್ಗಳು ಫಾರ್ಮ್ ಆಗುವಂಥದ್ದು. ಪೋಲನ್ ಗ್ರೇನ್ಸ್ಗಳನ್ನು ಮೈಕ್ರೋಸ್ಪೋರ್ ಅಂತ ಕೂಡ ಕರಿತೇವೆ. ಫಿಗರ್ 2.2 ಎ ಶೋಸ್ ದಿ 2 parts ಆಫ್ ಎ ಟಿಪಿಕಲ್ ಸ್ಟೆಮನ್. ಯಾವುದೆಲ್ಲ? ಆ್ಯಂಥರ್ ಮತ್ತು ಫಿಲಮೆಂಟ್.
The long and slender stalk called the filament and the terminal generally bilobed structure called the anther. ಟರ್ಮಿನಲ್ ಆಗಿರ್ತವೆ ಅಂದರೆ ಎಡ್ಜಿನಲ್ಲಿರ್ತವೆ, ಹಾಗೆಯೇ ಜನರಲಿ ಬೈಲೋಬ್ಡ್ ಆಗಿರ್ತವೆ ಅಂದರೆ 2 ಲೋಬ್ಗಳನ್ನು ಹೊಂದಿರ್ತದೆ. The proximal end of the filament is attached to the thalamus or the petal of the flower. Proximal end ಅಂದರೆ ಹತ್ತಿರದಲ್ಲಿರುವಂತಹ ಎಂಡ್, ಫಿಲಮೆಂಟಿನ ಹತ್ತಿರದ ಭಾಗ ಥಲಾಮಸ್ಸಿಗೆ ಅಟ್ಯಾಚ್ ಆಗಿರ್ಬೋದು ಅಥವಾ ಪೆಟಲಿಗೆ ಅಟ್ಯಾಚ್ ಆಗಿರ್ಬೋದು. The number and length of the stamens are variable in flowers of different species. ಬೇರೆ ಬೇರೆ ಸ್ಪೀಷೀಸ್ನಲ್ಲಿ ಲೆಂತ್ ಬೇರೆ ಬೇರೆ ಇರ್ತದೆ. ಟಿಪಿಕಲ್ ಆಂಜಿಯೋಸ್ಪರ್ಮ್ ಆಂಥರ್ ಈಸ್ ಬೈಲೋಬ್ಡ್ ಅಂದರೆ 2 ಲೋಬ್ಗಳನ್ನು ಹೊಂದಿರ್ತದೆ. ವಿತ್ ಈಚ್ ಲೋಬ್ ಹ್ಯಾವಿಂಗ್ 2 ತೀಖಾ, ದೇ ಆರ್ ಡೈಥೀಕಸ್. ಡೈ, ಬೈ ಇದೆಲ್ಲವೂ ಕೂಡ 2 ಎಂಬುದನ್ನು ಸೂಚಿಸ್ತದೆ. ಆಂಥರ್ ಈಸ್ ಎ 4-sided ಅಂದರೆ 4 ಸೈಡ್ ಇರುವಂಥದ್ದನ್ನು ಟೆಟ್ರಾಗೋನಲ್ ಅಂತ ಕರಿತೇವೆ. ಕನ್ಸಿಸ್ಟಿಂಗ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ. ಮೈಕ್ರೋಸ್ಪೊರಾಂಜಿಯಾ ಅಂದರೆ ಈ ಸ್ಟ್ರಕ್ಚರ್ಸ್ಗಳೇ ಡೆವಲಪ್ ಆಗಿ ಪೋಲನ್ ಸ್ಯಾಕ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಲೊಕೇಟೆಡ್ ಅಟ್ ದಿ ಕಾರ್ನರ್ಸ್, 2 ಇನ್ ಈಚ್ ಲೋಬ್. ಒಂದು ಲೋಬಿನಲ್ಲಿ 2 ಇರ್ತವೆ. ಹಾಗಾದರೆ ಒಂದು ತೀಕದಲ್ಲಿ ಒಂದೇ ಮೈಕ್ರೋಸ್ಪೊರಾಂಜಿಯಂ ಇರ್ತದೆ. ದ ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಫರ್ದರ್ ಆ್ಯಂಡ್ ಬಿಕಮ್ ಪೋಲನ್ ಸ್ಯಾಕ್ಸ್. ಮೈಕ್ರೋಸ್ಪೊರಾಂಜಿಯಾ ಡೆವಲಪ್ ಆಗಿ ಪೋಲನ್ ಸ್ಯಾಕ್ಗಳನ್ನು ಫಾರ್ಮ್ ಮಾಡ್ತವೆ. ಈ ಪೋಲನ್ ಸ್ಯಾಕ್ಗಳು ಕೇವಲ ಇಲ್ಲಿ ಮಾತ್ರ ಇರುವುದಿಲ್ಲ, ಅದು ಇಡೀ ಈ ಒಂದು ಸ್ಟ್ರಕ್ಚರ್ನಲ್ಲಿ ಫುಲ್ ಉದ್ದವಾಗಿ ಬೆಳೆದಿರ್ತದೆ. ಎಕ್ಸ್ಟೆಂಡ್ ಲಾಂಗಿಟ್ಯೂಡಿನಲ್ಲಿ ಆಲ್ ಥ್ರೂ ದಿ ಲೆಂತ್ ಆಫ್ ಅನ್ ಆಂಥರ್ ಆ್ಯಂಡ್ ಆರ್ ಪ್ಯಾಕ್ಡ್ ವಿತ್ ಪೋಲನ್ ಗ್ರೇನ್ಸ್. ಅಂದರೆ ಈ ಪೋಲನ್ ಸ್ಯಾಕ್ಗಳಲ್ಲಿ ಪೋಲನ್ ಗ್ರೇನ್ಸ್ಗಳು ತುಂಬಿರ್ತವೆ. ಈಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಇನ್ ಎ ಟ್ರಾನ್ಸ್ವರ್ಸ್ ಸೆಕ್ಷನ್ ಎ ಟಿಪಿಕಲ್ ಮೈಕ್ರೋಸ್ಪೊರಾಂಜಿಯಂ ಅಪಿಯರ್ಸ್ ನಿಯರ್ಲಿ ಸರ್ಕ್ಯುಲರ್ ಇನ್ ಔಟ್ಲೈನ್. It is generally surrounded by 4 wall layers. Very important point. The epidermis, endothelium, middle layers and the tapetum. The outer 3 wall layers perform the function of protection. ಈಗಾಗಲೇ ಹೇಳಿದ್ದೇನೆ. And help in dehiscence of anther to release the pollen. The innermost wall layer is the tapetum. ಇದು MCQCಗೆ ಬರ್ಬೋದು. ಏನಂದರೆ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಯಾವುದು? ಟಪಿಟಮ್. ಅದೇ ಔಟರ್ ಮೋಸ್ಟ್ ವಾಲ್ ಲೇಯರ್ ಆದರೆ ಎಪಿಡರ್ಮಿಸ್. ಇಟ್ ನರಿಷಸ್ ದಿ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಯಾವುದು? ಟಪಿಟಮ್. ದ ಸೆಲ್ಸ್ ಆಫ್ ದಿ ಟಪಿಟಮ್ ಪೊಸೆಸ್ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಜನರಲಿ ಹ್ಯಾವ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್. ಒಂದು ನ್ಯೂಕ್ಲಿಯಸ್ಗಿಂತ ಹೆಚ್ಚು ನ್ಯೂಕ್ಲಿಯಸ್ ಇರ್ತವೆ. ಅದೇ ರೀತಿಯಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಹೊಂದಿರ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ವೆನ್ ದಿ ಆಂಥರ್ ಈಸ್ ಯಂಗ್, ಎ ಗ್ರೂಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ homogeneous cells called the sporogenous tissue occupies the center of each microsporangium. ಅಂದರೆ ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಂನ ಒಳಗೆ ಸ್ಪೋರೋಜಿನಸ್ ಟಿಶ್ಯೂ ತುಂಬಿರ್ತದೆ. ಇದು ಯಾವಾಗ? ಆಂಥರ್ ಯಂಗ್ ಆಗಿರುವಾಗ. ಇನ್ನು ನೆಕ್ಸ್ಟ್ ಟಾಪಿಕ್ ಆದಂತಹ ಮೈಕ್ರೋಸ್ಪೋರೋಜೆನಿಸಿಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕ್ಲಾಸ್ನ ಬಗ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿದ್ದರೆ ಅದನ್ನು ಕಮೆಂಟ್ ಮಾಡಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಹಾಕಿ, ನಾನು ಅದಕ್ಕೆ ಆದಷ್ಟು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.